ನೀವು ಈ ಕ್ಷಣ ಈ ವಿಡಿಯೋವನ್ನು ನೋಡುತ್ತಿರುವುದೇ ಯಾವುದೇ ಯಾದೃಚ್ಛಿಕ ಘಟನೆಯಲ್ಲ. ನಿಮ್ಮ ಜೀವನದ ಯಾವುದೋ ಆಳವಾದ ಪ್ರಶ್ನೆಗೆ ಉತ್ತರ ಸಿಗಬೇಕಾದ ಕ್ಷಣ ಇದಾಗಿದೆ. ನಿಮ್ಮ ಮನಸ್ಸಿನೊಳಗೆ ತುಂಬಿಕೊಂಡಿರುವ ಭಾರ, ಯಾರಿಗೂ ಹೇಳಲಾಗದ ನೋವು, ನಾನು ಇಷ್ಟು ಸಹಿಸಿಕೊಂಡರೂ ಜೀವನ ಏಕೆ ಸುಧಾರಿಸಲ್ಲ ಎಂಬ ಮೌನ ಪ್ರಶ್ನೆ, ಇವೆಲ್ಲಕ್ಕೂ ಇಂದು ದೈವಿಕ ಸ್ಪರ್ಶ ಸಿಗಲಿದೆ. ವೃಷಭ ರಾಶಿಯವರೇ, ನೀವು ಶಾಂತ ಸ್ವಭಾವದವರು, ಸ್ಥಿರತೆಯನ್ನು ಪ್ರೀತಿಸುವವರು. ಆದರೆ ಕಳೆದ ಕೆಲವು ತಿಂಗಳುಗಳು ನಿಮ್ಮ ಆ ಶಾಂತತೆಯನ್ನೇ ಪರೀಕ್ಷಿಸಿದವು. ಹೊರಗೆ ಬಲವಾಗಿ ನಿಂತರೂ ಒಳಗೆ ನುಚ್ಚುನೂರಾಗುವ ಅನುಭವ ನಿಮಗಾಯಿತು. ಅದಕ್ಕಾಗಿಯೇ ಇಂದು ನೀವಿಲ್ಲಿದ್ದೀರಿ. ಇದು ದೈವಿಕ ಕಾರಣ. ಕೊನೆಯವರೆಗೂ ಕೇಳಿ, ಏಕೆಂದರೆ ಮುಂದಿನ ಪ್ರತಿಯೊಂದು ಮಾತು ನಿಮ್ಮ ಆತ್ಮವನ್ನು ತಟ್ಟಲಿದೆ. ಮಕರ ಸಂಕ್ರಾಂತಿ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಅದು ಕಾಲಚಕ್ರದ ಮಹತ್ವದ ದೈವಿಕ ತಿರುವು. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಈ ಕ್ಷಣದಿಂದ ಉತ್ತರಾಯಣ ಆರಂಭವಾಗುತ್ತದೆ. ಶಾಸ್ತ್ರಗಳಲ್ಲಿ ಉತ್ತರಾಯಣವನ್ನು ದೇವತೆಗಳ ಪಥ ಎಂದು ಕರೆಯಲಾಗಿದೆ. ಈ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಕೇವಲ ದೇಹಕ್ಕೆ ಮಾತ್ರವಲ್ಲ, ಆತ್ಮಕ್ಕೂ ಶಕ್ತಿ ನೀಡುತ್ತವೆ. ವಿಷ್ಣು ಪುರಾಣದ ಪ್ರಕಾರ ಸೂರ್ಯನೇ ವಿಷ್ಣುವಿನ ಕಣ್ಣಾಗಿ ಲೋಕವನ್ನು ನೋಡುತ್ತಾನೆ. ಈ ಸಮಯದಲ್ಲಿ ಮಾಡಿದ ಜಪ, ದಾನ, ಪೂಜೆಗಳಿலே ಅಪಾರ ಪುಣ್ಯಫಲ ದೊರೆಯುತ್ತದೆ. ಮಕರ ಸಂಕ್ರಾಂತಿ ಎಂದರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗುವ ಸಂಕೇತ. ಇದು ಕರ್ಮಬಂಧನಗಳನ್ನು ಸಡಿಲಗೊಳಿಸುವ, ಸ್ಥಗಿತಗೊಂಡ ಜೀವನಕ್ಕೆ ಚಲನೆ ನೀಡುವ ದೈವಿಕ ಕಾಲ. ಈ ಮಕರ ಸಂಕ್ರಾಂತಿ ವೃಷಭ ರಾಶಿಯವರಿಗೆ ವಿಶೇಷವಾಗಿರುವುದು ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ. ಶುಕ್ರ ಎಂದರೆ ಸುಖ, ಸಂಪತ್ತು, ಸಂಬಂಧಗಳು, ಮನಸ್ಸಿನ ಸಂತೋಷ. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಈ ಶುಕ್ರನ ಶಕ್ತಿ ನಿಮಗೆ ಪೂರ್ಣವಾಗಿ ಸಹಕರಿಸಲಿಲ್ಲ. ನೀವು ಎಷ್ಟೋ ಶ್ರಮಪಟ್ಟರೂ ಫಲ ತಡವಾಗಿ ಬಂದಿತು. ಕೆಲವರಿಗೆ ಉದ್ಯೋಗದಲ್ಲಿ ಅಸ್ಥಿರತೆ, ಕೆಲವರಿಗೆ ಹಣಕಾಸಿನ ಒತ್ತಡ, ಇನ್ನೂ ಕೆಲವರಿಗೆ ಸಂಬಂಧಗಳಲ್ಲಿ ದೂರ, ಮನಸ್ಸಿನಲ್ಲಿ ನಿರಂತರ ಚಿಂತೆ. ನೀವು ತಾಳ್ಮೆಯೊಂದಿಗೆ ಎಲ್ಲವನ್ನೂ ಸಹಿಸಿಕೊಂಡಿರಿ. ಸಮಯ ಬದಲಾಗುತ್ತದೆ ಎಂದು ನಿಮ್ಮನ್ನೇ ಸಮಾಧಾನ ಮಾಡಿಕೊಂಡಿರಿ. ಆದರೆ ಒಳಗೊಳಗೆ ನಿಮ್ಮ ಆತ್ಮ ದಣಿದಿತ್ತು. ಈ ಸಂಕ್ರಾಂತಿ ಆ ದಣಿವಿಗೆ ಮರುಶಕ್ತಿ ನೀಡುವ ಕಾಲ. ಕಳೆದ ತಿಂಗಳುಗಳನ್ನು ನೆನಪಿಸಿಕೊಳ್ಳಿ. ಎಷ್ಟು ಬಾರಿ ನೀವು ನಿಮ್ಮ ಭಾವನೆಗಳನ್ನು ಮರೆಮಾಡಿಕೊಂಡಿರಿ. ಕುಟುಂಬದ ಮುಂದೆ, ಸಮಾಜದ ಮುಂದೆ ನಗುವ ಮುಖ ತೋರಿಸಿ, ರಾತ್ರಿ ಒಂಟಿಯಾಗಿ ಕಣ್ಣೀರು ಸುರಿಸಿದ ಕ್ಷಣಗಳು ನಿಮಗೆ ಮಾತ್ರ ಗೊತ್ತು. ಹಣದ ವಿಷಯದಲ್ಲಿ ಯಾರನ್ನೂ ಕೇಳಲಾಗದೆ ತಲೆಕೆಡಿಸಿಕೊಂಡ ದಿನಗಳು, ಕೆಲಸದಲ್ಲಿ ನಿಮ್ಮ ಶ್ರಮವನ್ನು ಯಾರೂ ಗಮನಿಸದೇ ಹೋದ ನೋವು, ನಂಬಿದ್ದವರಿಂದಲೇ ಬಂದ ನಿರಾಸೆ, ಇವೆಲ್ಲವೂ ನಿಮ್ಮ ಹೃದಯದ ಮೇಲೆ ಮುದ್ರೆಯಾಗಿ ಉಳಿದಿವೆ. ವೃಷಭ ರಾಶಿಯವರೇ, ನೀವು ಒಮ್ಮೆ ನಂಬಿದರೆ ಸಂಪೂರ್ಣ ನಂಬುವವರು. ಅದೇ ನಿಮ್ಮ ಶಕ್ತಿ. ಆದರೆ ಅದೇ ಕೆಲವೊಮ್ಮೆ ನಿಮ್ಮ ನೋವಿನ ಕಾರಣವೂ ಆಯಿತು. ನೀವು ಸಹನೆ ತೋರಿಸಿದ್ದೀರಿ, ಮೌನವಾಗಿ ಹೋರಾಡಿದ್ದೀರಿ. ದೇವರು ಅದನ್ನು ನೋಡಿದ್ದಾನೆ. ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಗಟ್ಟಿಯಾಗಿ ಬದಲಾವಣೆ ಆರಂಭವಾಗುತ್ತದೆ. ಇದು ಒಂದೇ ದಿನದಲ್ಲಿ ಎಲ್ಲವೂ ಬದಲಾಗುವ ಮಾಯಾಜಾಲವಲ್ಲ, ಆದರೆ ಪ್ರತಿದಿನವೂ ಸ್ವಲ್ಪ ಸ್ವಲ್ಪವಾಗಿ ನಿಮ್ಮ ಸ್ಥಿತಿಯನ್ನು ಸುಧಾರಿಸುವ ದೈವಿಕ ಕ್ರಮ. ಉದ್ಯೋಗ ಮತ್ತು ವೃತ್ತಿಯ ವಿಷಯದಲ್ಲಿ ನೀವು ನಿಂತಿದ್ದ ಜಾಗದಲ್ಲಿ ಸ್ಥಗಿತಗೊಂಡಂತೆ ಕಂಡ ಸ್ಥಿತಿ ಕರಗಲು ಆರಂಭಿಸುತ್ತದೆ. ಕೆಲವರಿಗೆ ಹೊಸ ಜವಾಬ್ದಾರಿ, ಕೆಲವರಿಗೆ ಹೊಸ ಅವಕಾಶ, ಇನ್ನೂ ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಗೌರವ. ನೀವು ಮಾಡಿದ ಪರಿಶ್ರಮಕ್ಕೆ ಮೌಲ್ಯ ಸಿಗಲು ಆರಂಭಿಸುತ್ತದೆ. ಮೊದಲಿಗೆ ನೀವು ಅನುಮಾನ ಪಡುವಿರಿ, ಇದು ನಿಜವೇ ಎಂದು. ಆದರೆ ಹೌದು, ಇದು ನಿಜ. ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಅವಕಾಶಗಳನ್ನು ನೀವು ಹೇಗೆ ಬಳಸುತ್ತೀರೋ ಅದೇ ನಿಮ್ಮ ಮುಂದಿನ ವರ್ಷಗಳನ್ನು ನಿರ್ಧರಿಸುತ್ತದೆ. ಹಣಕಾಸಿನ ಸ್ಥಿತಿಯಲ್ಲಿ ಕಳೆದ ದಿನಗಳ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ಕೈಗೆ ಬಂದ ಹಣ ಕೈಯಲ್ಲೇ ಉಳಿಯದ ಸ್ಥಿತಿ ನಿಮಗೆ ಬೇಸರ ತಂದಿತ್ತು. ಅನಿರೀಕ್ಷಿತ ಖರ್ಚುಗಳು, ಸಾಲದ ಚಿಂತೆ, ಭವಿಷ್ಯದ ಭಯ, ಇವುಗಳಿಂದ ನೀವು ಮಾನಸಿಕವಾಗಿ ದಣಿದಿದ್ದೀರಿ. ಮಕರ ಸಂಕ್ರಾಂತಿಯ ನಂತರ ಹಣದ ಹರಿವು ಸ್ಥಿರವಾಗಲು ಆರಂಭಿಸುತ್ತದೆ. ದೊಡ್ಡ ಸಂಪತ್ತು ಏಕಾಏಕಿ ಬರದಿದ್ದರೂ ನೆಮ್ಮದಿ ಬರುತ್ತದೆ. ನೀವು ಯೋಜನೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ: ಅತಿಯಾದ ಆಸೆ ಅಥವಾ ಯಾರನ್ನಾದರೂ ಅಂಧವಾಗಿ ನಂಬಿ ಹಣದ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು. ನಿಮ್ಮ ಶಾಂತ ಸ್ವಭಾವವನ್ನು ಯಾರೂ ದುರುಪಯೋಗಪಡಿಸಿಕೊಳ್ಳದಂತೆ ಎಚ್ಚರಿಕೆಯಿರಂಡಿ. ಕುಟುಂಬ ಮತ್ತು ಮನಸ್ಸಿನ ಶಾಂತಿಯ ವಿಷಯದಲ್ಲಿ ನಿಮ್ಮ ಹೃದಯಕ್ಕೆ ಬಹಳ ಹತ್ತಿರವಾದ ಬದಲಾವಣೆಗಳು ಸಂಭವಿಸುತ್ತವೆ. ಮನೆಮಂದಿಯೊಂದಿಗೆ ಉಂಟಾಗಿದ್ದ ಅಸಮಾಧಾನ, ಮಾತಿನ ಅಂತರ ನಿಧಾನವಾಗಿ ಕರಗುತ್ತದೆ. ನಿಮ್ಮ ಮೌನದ ಹಿಂದಿನ ನೋವನ್ನು ಅವರು ಅರ್ಥಮಾಡಿಕೊಳ್ಳಲು ಆರಂಭಿಸುತ್ತಾರೆ. ಕೆಲವರಿಗೆ ಕುಟುಂಬದಲ್ಲಿ ಶುಭ ಸುದ್ದಿ, ಸಂತೋಷದ ಸಂದರ್ಭಗಳು ಬರುತ್ತವೆ. ಆದರೆ ಇದಕ್ಕಿಂತ ದೊಡ್ಡದು ನಿಮ್ಮ ಒಳಗಿನ ಶಾಂತಿ. ನೀವು ಮತ್ತೆ ನಿಮ್ಮನ್ನು ನೀವು ಕೇಳಿಕೊಳ್ಳಲು ಆರಂಭಿಸುತ್ತೀರಿ. ನನಗೆ ಏನು ಬೇಕು ಎಂಬ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ರಾತ್ರಿ ನಿದ್ರೆ ಬರದೇ ದಿನಗಳು ಕಡಿಮೆಯಾಗುತ್ತವೆ. ಮನಸ್ಸಿನ ಭಾರ ನಿಧಾನವಾಗಿ ಇಳಿಯುತ್ತದೆ.
ಇದು ಯಾದೃಚ್ಛಿಕವಲ್ಲ, ಇದು ದೈವಿಕ ಕೃಪೆಯ ಸೂಚನೆ. ಆರೋಗ್ಯ ಮತ್ತು ಆತ್ಮಬಲದ ವಿಷಯದಲ್ಲಿ ವೃಷಭ ರಾಶಿಯವರು ತಮ್ಮ ದೇಹದ ಸಂಕೇತಗಳನ್ನು ಬಹಳಷ್ಟು ಬಾರಿ ನಿರ್ಲಕ್ಷ್ಯ ಮಾಡುತ್ತಾರೆ, ನಂತರ ನೋಡೋಣ ಎಂದು ಮುಂದೂಡುತ್ತಾರೆ. ಆದರೆ ಮಕರ ಸಂಕ್ರಾಂತಿಯ ನಂತರ ನಿಮ್ಮಲ್ಲಿ ಜಾಗೃತಿ ಬರುತ್ತದೆ. ದೇಹ ಮತ್ತು ಮನಸ್ಸು ಒಂದೇ ಎಂದು ನೀವು ಅರಿಯುತ್ತೀರಿ. ಮಾನಸಿಕ ಒತ್ತಡ ಕಡಿಮೆಯಾಗುವುದರಿಂದ ದೇಹವೂ ಸ್ಪಂದಿಸುತ್ತದೆ. ಆತ್ಮಬಲ ಎಂದರೆ ಕೇವಲ ಧೈರ್ಯವಲ್ಲ, ಅದು ನಿಮ್ಮ ಮೌಲ್ಯವನ್ನು ನೀವು ಅರಿಯುವ ಶಕ್ತಿ. ನಾನು ಕಡಿಮೆಯಲ್ಲ ಎಂಬ ಭಾವನೆ ನಿಮ್ಮೊಳಗೆ ಬಲವಾಗುತ್ತದೆ. ಇದು ನಿಮ್ಮನ್ನು ಒಳಗಿನಿಂದಲೇ ಬಲಪಡಿಸುತ್ತದೆ. ಅವಕಾಶಗಳು ಮತ್ತು ಅದೃಷ್ಟದ ವಿಷಯದಲ್ಲಿ ವೃಷಭ ರಾಶಿಯವರಿಗೆ ಅದೃಷ್ಟ ಎಂದರೆ ಅಚಾನಕ್ ಹೊಳೆಯುವ ಬೆಳಕಲ್ಲ, ಅದು ನಿಧಾನವಾಗಿ ಬೆಳೆಯುವ ಬೆಳಕು. ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದಲ್ಲಿ ಅಂಥ ಬೆಳಕು ಕಾಣಿಸುತ್ತದೆ. ಒಂದು ಸಣ್ಣ ಅವಕಾಶ, ಒಂದು ಹೊಸ ಪರಿಚಯ, ಒಂದು ಮಾತುಕತೆ, ಇವೆಲ್ಲವೂ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಆದ್ದರಿಂದ ಮುಂದಿನ ಭಾಗ ಬಹಳ ಮುಖ್ಯ. ಯಾವುದೇ ಅವಕಾಶವನ್ನು ಲಘುವಾಗಿ ಕಾಣಬೇಡಿ. ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ಅದೃಷ್ಟವನ್ನು ಆಕರ್ಷಿಸುತ್ತದೆ. ಆದರೆ ಕೆಲವು ಎಚ್ಚರಿಕೆಗಳು ಅಗತ್ಯ. ನಿಮ್ಮೊಳಗಿನ ಹಠ ಕೆಲವೊಮ್ಮೆ ನಿಮ್ಮನ್ನೇ ಕಟ್ಟಿಹಾಕಬಹುದು. ನಾನು ಹೀಗೆಂದರೆ ಹೀಗೆ ಎಂಬ ನಿಲುವು ಬಿಡಿ. ಮಾತಿನ ನಿಯಂತ್ರಣ ಬಹಳ ಮುಖ್ಯ. ನೀವು ಕಡಿಮೆ ಮಾತನಾಡುವವರು, ಆದರೆ ಒಮ್ಮೆ ಮಾತನಾಡಿದರೆ ನೇರವಾಗಿ ಹೇಳುತ್ತೀರಿ. ಅದು ಕೆಲವೊಮ್ಮೆ ಎದುರಿನವರನ್ನು ನೋಯಿಸಬಹುದು. ಅತಿಯಾದ ನಂಬಿಕೆ, ವಿಶೇಷವಾಗಿ ಸಂಬಂಧ ಮತ್ತು ಹಣದ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ನಿಮ್ಮ ಒಳ್ಳೆಯ ಮನಸ್ಸನ್ನು ಎಲ್ಲರೂ ಒಳ್ಳೆಯದಾಗಿ ಬಳಸುವುದಿಲ್ಲ ಎಂಬ ಸತ್ಯವನ್ನು ಅರಿಯಿರಿ. ಇಲ್ಲಿ ಸ್ವಲ್ಪ ನಿಲ್ಲಿ. ನೀವಿದನ್ನು ಕೇಳುತ್ತಿದ್ದರೆ ದಯವಿಟ್ಟು ಕೊನೆಯವರೆಗೂ ಕೇಳಿ. ಇದು ನಿಮ್ಮ ಆತ್ಮಕ್ಕೆ ಬೇಕಾದ ಸಂದೇಶ. ಇದು ಯಾದೃಚ್ಛಿಕವಲ್ಲ. ಈಗ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ದೈವಿಕ ಪರಿಹಾರ. ಮಕರ ಸಂಕ್ರಾಂತಿಯ ನಂತರದ 7 ದಿನಗಳು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ಸೂರ್ಯನಿಗೆ ಅರ್ಘ್ಯ ನೀಡಿ. ನೀರಿಗೆ ಸ್ವಲ್ಪ ಅಕ್ಕಿ ಮತ್ತು ಹಳದಿ ಹೂ ಸೇರಿಸಿ ಅರ್ಪಿಸಿದರೆ ಉತ್ತಮ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮಾಡಿ, ನನ್ನ ಜೀವನದಲ್ಲಿ ಸ್ಥಿರತೆ, ಶಾಂತಿ ಮತ್ತು ಬೆಳಕು ಬರಲಿ. ಸಂಜೆ ಒಂದು ದೀಪ ಹಚ್ಚಿ, ಸಾಧ್ಯವಾದರೆ ಆ ದಿನ ಯಾರಿಗಾದರೂ ಆಹಾರ ದಾನ ಮಾಡಿ. ಅದು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. ಈ ಪರಿಹಾರವು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬೆಳಕು ತುಂಬುತ್ತದೆ, ನಿಮ್ಮ ಹೃದಯಕ್ಕೆ ನೆಮ್ಮದಿ ತರುತ್ತದೆ. ಈಗ ನಾನು ನಿಮ್ಮನ್ನು ವಿನಂತಿಸುತ್ತೇನೆ, ಈ ಸಂದೇಶ ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮಂತೆ ಸಂಕಟದಲ್ಲಿರುವ ಇನ್ನೊಬ್ಬ ವೃಷಭ ರಾಶಿಯವರಿಗೆ ಇದು ತಲುಪಲಿ ಎಂದು ಶೇರ್ ಮಾಡಿ. ಕಮೆಂಟ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಬರೆಯಿರಿ, ಅದು ನಿಮ್ಮ ಭಕ್ತಿಯ ಪ್ರತೀಕ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ದೈವಿಕ ಮಾರ್ಗದರ್ಶನ ನೀಡುವ ಇನ್ನೂ ಅನೇಕ ಸಂದೇಶಗಳು ಬರಲಿವೆ. ಕೊನೆಯಲ್ಲಿ ಒಂದು ಆಶೀರ್ವಾದ. ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ, ನಿಮ್ಮ ಶ್ರಮಕ್ಕೆ ಫಲ ಸಿಗಲಿ, ನಿಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಿರಲಿ. ದೇವರ ಕೃಪೆ ಸದಾ ನಿಮ್ಮ ಜೊತೆ ಇರಲಿ. ನೀವು ಒಂಟಿಯಲ್ಲ, ದೈವಿಕ ಶಕ್ತಿ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿದೆ. ಧನ್ಯವಾದಗಳು.